ಇನ್ಮುಂದೆ ಬೀದಿ ನಾಯಿಗಳನ್ನು ಹಿಡಿದು ಅಲ್ಲಲ್ಲಿ ಬಿಡುವಂತಿಲ್ಲ, ನಾಯಿಗಳನ್ನು ಹಿಡಿದು ಮತ್ತೆ ಬೀದಿಗೆ ಬಿಡುವಂತಿಲ್ಲ ನಾಯಿಗಳು ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇನ್ಮುಂದೆ ಬೀದಿ ನಾಯಿಗಳಿಗಾಗಿ ಆಶ್ರಯ ಕೇಂದ್ರವನ್ನ ಮಾಡಲೇಬೇಕು. ನಾಯಿಗಳನ್ನು ಹಿಡಿದು ಮತ್ತೆ ಬೀದಿಗೆ ಬಿಡುವಂತಿಲ್ಲ. ನಾಯಿಗಳ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ಬೀದಿ ನಾಯಿಗಳ ಹಿಡಿಯಲು 8 ವಾರಗಳ ಗಡುವು ನೀಡಿದೆ ಸುಪ್ರೀಂ ಕೋರ್ಟ್. ಬೀದಿ ನಾಯಿಗಳ ಸಮಸ್ಯೆ ಗಂಭೀರವಾಗಿ ಪರಿಗಣಿಸಿದ ಕೋರ್ಟ್ ಈಗ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ನಾಯಿಗಳನ್ನು ಹಿಡಿದು ಮತ್ತೆ ಬೀದಿಗೆ ಬಿಡುವಂತಿಲ್ಲ. ಬೀದಿ ನಾಯಿಗಳಿಗಾಗಿ ಆಶ್ರಯ ಕೇಂದ್ರವನ್ನ ಮಾಡಲೇಬೇಕು. 5,000 ನಾಯಿಗಳಿಗೆ ಆಶ್ರಯ ಕೇಂದ್ರ ಸ್ಥಾಪಿಸಲು ಸೂಚನೆ ನೀಡಿದೆ ಸುಪ್ರೀಂ. ನಾಯಿಗಳಿಗೆ ಸ್ಟೆರಿಲೈಸೇಷನ್ ಮತ್ತು ರೋಗ ನಿರೋಧಕ ಚಿಕಿತ್ಸೆಗೆ ಸೂಚನೆ ಕೂಡ ನೀಡಲಾಗಿದೆ. ನಾಯಿ ಕಡಿತದ ದೂರು ದಾಖಲಿಸಲು ಹೆಲ್ಪ್ ಲೈನ್ ಸ್ಥಾಪಿಸಬೇಕು ಅಂತ ಕಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂಥದ್ದು. ನಾಯಿ ಹಿಡಿಯುವ ವೇಳೆ ಅಡ್ಡಿಪಡಿಸುವವರ ವಿರುದ್ಧ ಕೇಸ್ ದಾಖಲಿಸಬೇಕು. ಮಕ್ಕಳು ಮತ್ತು ವೃದ್ಧರ ಸುರಕ್ಷತೆಗೆ ಆದ್ಯತೆ ನೀಡಲೇಬೇಕು. ಈ ನಿರ್ಧಾರ ರೇಬಿಸ್ನಿಂದಾಗುವಂಥ ಹಲವಾರು ಮರಣ ತಡೆಗಟ್ಟಲು ಈ ಒಂದು ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರೇಬಿಸ್ ಲಸಿಕೆ ಲಭ್ಯವಾಗಿರುವಂಥದ್ದು. ಇನ್ನು ಈ ಕುರಿತು ವಿವರ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬೀದಿ ನಾಯಿಗಳಿಗೆ ಆಶ್ರಯ ಕೇಂದ್ರವನ್ನು ಮಾಡಿ ಕೇವಲ ಅವನ್ನ ಹಿಡಿದು ಮತ್ತೆ ಅದೇ ಬೀದಿಗೆ ಬಿಡುವಂತಿಲ್ಲ. ರೇಬಿಸ್ನಿಂದಾಗುವ ಮರಣ ತಡೆಗಟ್ಟಲು ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ರೇಬಿಸ್ ಲಸಿಕೆ ಲಭ್ಯತೆ ಕುರಿತು ವಿವರ ನೀಡಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ನೀಡಿರುವಂಥದ್ದು. ಇತ್ತೀಚೆಗೆ ರಾಜ್ಯದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿ ಜನರು ತುಂಬಾ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇದರ ಮಧ್ಯೆ ಸುಪ್ರೀಂ ಮಹತ್ವದ ಆದೇಶವನ್ನು ಹೊರಡಿಸಿದೆ.